ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕ ಚಂದ್ರು ಲಮಾಣಿಯವರ ಬಂಧನವನ್ನ ಖಂಡಿಸಿ ಇವತ್ತು ಪ್ರೊಟೆಸ್ಟ್ ನಡೆಯುತ್ತೆ. ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕ ಚಂದ್ರು ಲಮಾಣಿಯವರ ಬಂಧನವನ್ನ ಖಂಡಿಸಿ ಇವತ್ತು ಪ್ರೊಟೆಸ್ಟ್ ನಡೆಯುತ್ತೆ. ಇಂದು ಲಕ್ಷ್ಮೇಶ್ವರದಲ್ಲಿ ಅಭಿಮಾನಿ ಬಳಗದಿಂದ ಧರಣಿ ನಡೆಯುತ್ತೆ. ಲೋಕಾಯುಕ್ತ ರೇಡ್ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಅಂತ ಶಿರಹಟ್ಟಿ ವ್ಯಾಪ್ತಿಯ ಅಭಿಮಾನಿಗಳು ಹೋರಾಟವನ್ನ ಮಾಡಲಿದ್ದಾರೆ. ಡಾಕ್ಟರ್ ಚಂದ್ರು ಲಮಾಣಿ ಅವರನ್ನ ಷಡ್ಯಂತ್ರದಿಂದ ಬಂಧಿಸಲಾಗಿದೆ. ಶಾಸಕ ಚಂದ್ರು ಅವರ ಈ ಒಂದು ಲೋಕಾಯುಕ್ತ ರೇಡ್ ನಡೀತು. ಇದರ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಅಂತ ಚಂದ್ರು ಲಮಾಣಿ ಅವರ ಬಂಧನವನ್ನ ಖಂಡಿಸಿ ಇವತ್ತು ಅಭಿಮಾನಿಗಳು ಹೋರಾಟವನ್ನ ನಡೆಸ್ತಾರೆ. ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನಿ ಕಾರ್ಯಕರ್ತರು ಸಹ ಭಾಗಿಯಾಗುವಂತಹ ಸಂಭವ ಇದೆ. ಲಕ್ಷ್ಮೇಶ್ವರ ಪಟ್ಟಣದ ಸೋಮೇಶ್ವರ ತೇರಿನ ಮನೆ ಆವರಣದಿಂದ ಈ ಒಂದು ರ್ಯಾಲಿ ಆರಂಭವಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದರ್. ಫಾರೂಕ್, ಯಾವ ರೀತಿ ನಡೆಯುತ್ತೆ ಈ ಒಂದು ಹೋರಾಟ, ಏನು ಎತ್ತ ಅಂತ? ಹೌದು ಸಿಂಚನ, ಏನಂದ್ರೆ ಕಳೆದ 2-3 ದಿನಗಳ ಹಿಂದೆ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಅವರು ಲೋಕಾರ್ಯಡಿಗೆ ಬಲಿಯಾಗಿದ್ರು. ಆದ್ರೆ ಇದರ ಹಿಂದೆ ಒಂದು ಕುತಂತ್ರ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಅವರ ಅಭಿಮಾನಿಗಳ ಜೊತೆಗೆ ಕ್ಷೇತ್ರದ ಕೆಲವು ಕಾರ್ಯಕರ್ತರು ಸೇರಿ ಸುಮಾರು 10 ಗಂಟೆಗೆ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಲಕ್ಷ್ಮೇಶ್ವರ ಪಟ್ಟಣದ ಏನು ಸೋಮೇಶ್ವರ ತೇರಿನ ಮನೆ ಇದೆ, ಆವರಣ ಇದೆ, ಅಲ್ಲಿಂದ ಪ್ರಾರಂಭವಾಗ್ತಕ್ಕಂಥ ರ್ಯಾಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೊನೆಗೆ ಲಕ್ಷ್ಮೇಶ್ವರ ಬಸ್ ನಿಲ್ದಾಣಕ್ಕೆ ಒಂದು ಅಂತ್ಯ ಕಾಣಲಿದೆ. ಜೊತೆಗೆ ಈಗಾಗಲೇ ಇದು ಚಂದ್ರು ಲಮಾಣಿ ವಿರುದ್ಧ, ಶಾಸಕರ ವಿರುದ್ಧ ಒಂದು ಷಡ್ಯಂತ್ರದ ಕೆಲಸ ನಡೆದಿದೆ. ಅವ್ರ ಬಂಧನ ಆಗ್ಲಿಕ್ಕೂ ಕೂಡ ಒಂದು ಷಡ್ಯಂತ್ರ ಕಾರಣ ಮಾಡಿದ್ದಾರೆ. ಹಾಗಾಗಿ ಶಾಸಕರ ಬಂಧನವನ್ನು ನಾವು ಖಂಡಿಸ್ತೀವಿ. ಯಾಕಂದ್ರೆ ಶಾಸಕರು ಅಂತವ್ರಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯದೊಂದಿಗೆ ಅವರ ಅಭಿಮಾನಿಗಳು ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು. ಈಗಾಗಲೇ ಬಹಳಷ್ಟು ನಿನ್ನೆ ಸಹ ಅವರ ಒಂದು ಜನಾಂಗದವರು ಪತ್ರಿಕಾಗೋಷ್ಠಿಯನ್ನ ಮಾಡಿ ಶಾಸಕರ ಮೇಲೆ ಇರತಕ್ಕಂಥ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಪ್ರತಿಭಟನೆಯನ್ನ ಸಹ ಹಮ್ಮಿಕೊಂಡು ಅವರ ಬಂಧನವನ್ನ ಖಂಡಿಸ್ತಾ ಇದ್ದಾರೆ. ಸಿಂಚನ, ಫಾರೂಕ್, ಇನ್ನು ಯಾರೆಲ್ಲ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಈ ಒಂದು ಪ್ರೊಟೆಸ್ಟ್ ನಲ್ಲಿ ಅಂತ? ಶಾಸಕರ ಅಭಿಮಾನಿಗಳು ಸೇರಿದಂತೆ ಶಿರಹಟ್ಟಿ ಮತಕ್ಷೇತ್ರದ ಕೆಲವು ಅಂದ್ರೆ ಸ್ವಾಭಿಮಾನಿ ಕಾರ್ಯಕರ್ತರು ಮಾತ್ರ ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ನಾವು ಭಾರತೀಯ ಜನತಾ ಪಾರ್ಟಿಯ ಪಕ್ಷದಿಂದ ಏನಾದ್ರು ಇದೆಯಾ ಅಂತಕ್ಕಂಥ ಅವ್ರನ್ನೂ ಕೂಡ ನಾವು ಸಂಪರ್ಕಿಸಿದಾಗ ಪಕ್ಷಾತೀತವಾಗಿ ಮಾತ್ರ ಈ ಪ್ರತಿಭಟನೆ ನಡೀತಾ ಇರತಕ್ಕಂಥದ್ದು. ಪಕ್ಷದ ಕಾರ್ಯಕರ್ತರಾಗಿರ್ಲಿ, ಮುಖಂಡರಾಗಿರ್ಲಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇಲ್ಲ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗ್ತಿದೆ. ಸಿಂಚನ, ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.